ಫ್ರೆಂಡ್ಸ್ ಮತ್ತೆ ನಿನ್ನೆ ವಿಡಿಯೋನೇ ಇವತ್ತು ಮತ್ತೆ ಶುರು ಮಾಡ್ತಾ ಇದ್ದೀವಿ. ಇದು ಪಾರ್ಟ್ 2 ಆಗಿರುತ್ತೆ. ನೋಡಿ, ಹಳೆ ಮ್ಯಾಟನ್ನ ಸುರುಳಿ ಆಗದಂತೆ ಹೇಗೆ ಹೊಸ ಸೀರೆಯಿಂದ ಮಾಡೋದು ಅಂತ ನೋಡಿ. ಒಂದು ಅಂಗೈಯಾಗಲೂ ಅಣಿ ಹೆಚ್ಚಿನ ತಕ್ಕ ಫ್ರೆಂಡ್ಸ್ ಕಷ್ಟ. ಆಮೇಲೆ ಆಮೇಲೆ ಸರಿ ಆಗುತ್ತೆ, ತಗ್ಸಾಡ್ದಂಗೆ ಆಗುತ್ತೆ. ಆಮೇಲೆ ಸರಿ ಆಗುತ್ತೆ. ನಂದೂ ಒಂದು ಅರ್ಧ ಭಾಗಕ್ಕೆ ಬಂದಾಗ, ಒಂದು ಕಾಲು ಭಾಗಕ್ಕೆ ಬಂದಾಗ, ಅರ್ಧ ಭಾಗಕ್ಕೆ ಬಂದಾಗ ತೋಪಿ ಥರ ನಂದೂ ಆಗುತ್ತೆ ಫ್ರೆಂಡ್ಸ್. ನಾನು ಸರಿ ಮಾಡ್ಕೊತೀನಿ. ಅಲ್ಲೇ ಇರೋದು ಟಿಪ್ಸ್ ಪ್ಲಾನ್. ಇದು ಹೊಸ್ದಾಗಿ ಕಲಿಯೋರಿಗೆ ಬೇಗ ಬರಲ್ಲ. ನಾನೇ ಒಂದು ವರ್ಷಗಟ್ಟಲೆ ಕಲ್ತಿದ್ದೀನಿ ಫ್ರೆಂಡ್ಸ್. ಅಲ್ಲೇ ನನಗೆ ಆಗಲ್ಲ ಅಂತ ನಾನೇ ಅಲ್ಲೇ ಅಷ್ಟು ಸುಮ್ಮನಾಗಿದ್ದೆ. ಹೋಗಿದ್ದೆ ಯಾರು ಕರೀತಾರೆ ಅಂತ. ಆದರೂ ನಾನು ದನಿ ತಕ್ಕ ಹೋಗಿ ಯಾರ ತಕ್ಕಾರ ಹೋಗಿ ಕೂತ್ಕೊಂಡ್ರು ನಮ್ಮ ಬರೋ ಕೈಲಿ ಹೋಗ್ತಿರಲಿಲ್ಲ ಫ್ರೆಂಡ್ಸ್. ಅಲ್ಲೂ ಹಿಡ್ಕೊಂಡು ಎಲ್ಲ ಬೈಯಲ್ಲ. ನಾನು ನಾಲ್ಕು ಕಣೆ ನೀನು ಸುಮ್ಮ ಬಂದು ಕೂತ್ಕೊಳಕ್ಕಾಗಲ್ವಾ, ಇಲ್ಲಿ ಬೇರೆ ಬಂದ್ಬಿಡ್ತಿ, ಅದು ಬೇರೆ ಹಿಡ್ಕೊಂಡು ಅಂತ ಅನ್ನೋರು ಫ್ರೆಂಡ್ಸ್. ಆದರೂ ನಾನು ಬಿಡಕ್ಕೆ ನೋಡಿ, ಇವಾಗ 3 ತಗೊಂತ ಇದೆ, ಅವಾಗ 2 ತಗೊಂತಿತ್ತು, ಈಗ 3. ಓದಂಗೆ 3 ಎಣ್ಣೆ ತಗೊಬೇಕು. ಓದಂಗೆ ಜಾಸ್ತಿ ತಗೊಂತ ಇರಬೇಕು. ನಾವು ಕಂಪ್ಲೀಟ್ ಆಗಿ ನೀಟಾಗಿ ತೋರಿಸ್ತಾ ಇದ್ದೀವಿ. ಅದಕ್ಕೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇಂತ ಮಾಡ್ತಾ ಇರೋದು. ಮೊನ್ನೆದು ಫ್ರೆಂಡ್ಸ್ ತೋರಿಸಿದ್ನಲ್ಲ ಹಾಕಿರೋದು, ಅದನ್ನ ದೊಡ್ಡ ತೋರಿಸಿದ್ರಲ್ಲ, ಅದು 3 ದಿವಸ. ಅದ್ರದ್ದು ಲಿಂಕ್ ಇದ್ರ ಡಿಸ್ಕ್ರಿಪ್ಷನ್. ಶನಿವಾರ ಬಂದಿದ್ದೆ. ಶನಿವಾರ ಕೊಟ್ಟರು, ಭಾನುವಾರ, ಸೋಮವಾರ, ಮಂಗಳವಾರ 3 ದಿವಸ ಹಾಕಿದ್ನಿ ಫ್ರೆಂಡ್ಸ್. ಒಂದು 11 ಗಂಟೆ ಕುತ್ಕೊಂಡು ನೋಡಿ ಈ ಥರ ತೋರ್ಸಮ್ಮ ಅದು ಎಷ್ಟಾಗಲ ಹಾಕಿದೆ ಅಂತ. ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಈ ಥರನೇ ಬರುತ್ತೆ ನೋಡಿ. ಇಲ್ಲಿ ಮದ್ದಿದೆಯಲ್ಲ, ಬೇಕಾದ್ರೆ ಇದನ್ನು ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. ಇದೇ ಬೇರೆ ಸೀರೆ, ಅದೇ ಬೇರೆ ಸೀರೆ. ಇದು ಮೊದಲಿಂದ ಎಂಡಿಂಗಿಂದ ತೋರಿಸಿದ್ಲು ನನ್ನ ಮಗಳು. ಅದಕ್ಕೆ ಈ ಥರ ಫ್ರೆಂಡ್ಸ್. ಇಲ್ಲಿ ಮೂಲೆ ತಿರ್ಗಿಸ್ಕೋಬೇಕಾದ್ರೆ ಕಷ್ಟ ಆಗುತ್ತೆ. ಅಲ್ಲೇ ಇದು ಕೆಲವ್ರಿಗೆ ಮುಕ್ಕಾಲು ಭಾಗ ಅಥವಾ ಅರ್ಧ ಭಾಗ ಬರ್ತಿರುತ್ತೆ, ಅರೆ ಅವರು ಟೋಪಿ ಆಗ್ತಿರುತ್ತೆ, ಅಂಥವ್ರಿಗೆ ಇದು ಯೂಸ್ ಆಗುತ್ತೆ ಫ್ರೆಂಡ್ಸ್. ಅವರಿಗೆ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ಮೂಲೆ ತಿರ್ಗಿಸ್ಕೊಬೇಕಾದ್ರೆ ನೋಡಿ, ಅಲ್ಲಿ ಜುಂಗ್ಲು ಬಂದಿದೆ, ಅದು ಹಾಕ್ಬೇಕಾದ್ರೆ ಜುಂಗ್ಲು ಬರಲ್ಲ. ಆ ಥರ ನಮ್ಮಮ್ಮ ಹಾಕೋದು ನೋಡಿ ಫ್ರೆಂಡ್ಸ್. ಮೂಲೆ ಆ ಥರ ತಿರ್ಗಿಸಿದ್ದೀನಿ. ಮೂಲೆ ತಿರ್ಗಿಸ್ಬೇಕಾದ್ರೆ ನಾನು ಹೇಳಲು 1 ವರ್ಷ ಪ್ರಯತ್ನ ಪಟ್ಟಿದ್ದೀನಿ ಅಂತ. ಅಲ್ಲೇ ಹಾಕ್ಬೇಕಾದ್ರೆ ಇರೋದು ಫ್ರೆಂಡ್ಸ್ ಟಿಪ್ಸ್ಗಳು. ಸುಮ್ಮನೆ ಯಾರೋ ನಾನು ಹಾಕ್ಬೋದು ಅಂತ ಕೈಲಿ ಇಟ್ಕೊತೀವಿ. ಆದರೆ ಕೈಲಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ, ಹಾಕೋಕ್ಕಲ್ಲ. ನೋಡಿದ್ರೆ ಅಯ್ಯೋ ಅದೇ ಕಷ್ಟನ ಆಗ್ತಲೇನು ಅಂದ್ಕೊಂಡ್ವಿ. ನಾನು ನಮ್ಮ ಅಮ್ಮ ಹಾಕ್ಬೇಕಾದ್ರೆ ಇದೇನು ಕಷ್ಟ ಅಂತ ಹಾಕಿದ್ದೆ ಫ್ರೆಂಡ್ಸ್. ಆದರೆ ನನಗೆ ಕಲಿಯೋಕ್ಕಾಗಲಿಲ್ಲ. ಇನ್ನೇನು ಸೋತಲೆ ಹೋಗತ್ತಾಗ ನಾ ಸ್ಟೇಜಿಗೆ ಬಂದಾಗ ನೋಡೋಣ ಯಾಕೆ ಕಲಿಬಾರ್ದು ಅಂತ ನೋಡಿ. ಅದ್ರೊಳಗಿಂದ ಎತ್ಕೊಂಡು ಹಂಗೆ ಹಾಕ್ಕೊಂಡು ಮತ್ತೆ ಅದರೊಳಗಿಂದ ಎತ್ತಬೇಕು. ಇದು ಹಾಕ್ತಿರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಇದೇ ಮಹಾ ಕಷ್ಟನ ಅಂತಂದು. ಆಮೇಲೆ ಏನೇ ಹೇಳ್ಕೊಟ್ರು ಅದು ಅಲ್ಲಿ ಟಿಪ್ಸ್ ಇರುತ್ತೆ ನೋಡಿ ಫ್ರೆಂಡ್ಸ್. ಅದರಿಂದ ಗೊತ್ತಾಗಲ್ಲ. ನೀವು ಏನೇ ಹಾಕಕ್ಕೆ ಹೋದ್ರೂ ತಪ್ಪು ಹಾಗೆ ಆಗುತ್ತೆ. ಆಮೇಲೆ ಕೆಲವೊಬ್ರು ಬ್ಲೇಡ್ ತಗೊಂತಾರೆ, ಕತ್ರಿ ತಗೋಬೇಕು ಫ್ರೆಂಡ್ಸ್. ಬ್ಲೇಡಾಗೆಲ್ಲ ಇದು ಮಾಡೋಕ್ಕಾಗಲ್ಲ. ಅಯ್ಯೋ, ಇಷ್ಟು ಕಷ್ಟಪಟ್ಟು ಕೆಲವ್ರು ಹೇಳ್ತಾರಮ್ಮ, ಇಷ್ಟು ಕಷ್ಟಪಟ್ಟು ಹಾಕೋದ್ಕಿನ್ನ ದುಡ್ಡಿಗೆ ತಂದ್ಬೋದಲ್ಲ. ಈಗ ದುಡ್ಡಿಗೆ ತರೋಕ್ಕೆ ಅವು ಜಾಸ್ತಿ ಬಾಳಿಕೆ ಬರಲ್ಲ. ದುಡ್ಡಿಗೆ ತರ್ಬೋದು, ಅವು ಜಾಸ್ತಿ ಬಾಳಿಕೆ ಬರೋಲ್ಲ ಫ್ರೆಂಡ್ಸ್. ಈಗ ಹಳೆ ಸೀರೆ ಎಲ್ಲ ವೇಸ್ಟ್ ಆಗ್ತಾವಲ್ಲ, ಏನು ಮಾಡಬೇಕು ಸೀರೆಗಳ್ನ. ಅವು ಜಾಸ್ತಿ ದುಡ್ಡಿಗೆ ತರ್ಬೋದು, ಜಾಸ್ತಿ ಬರಲ್ಲ. ಏನಿಲ್ಲ, ಅವು 4-5 ವರ್ಷಗಟ್ಟಲೆ ಬಂದೇ. ನೀನು ಈ ಹಳೆ ಸೀರೆಯಲ್ಲಿ ಏನೇನು ಮಾಡ್ತೀಯಮ್ಮ? ನನಗೆ ಮ್ಯಾಟ್ ಒಂದೇ ಬರ್ತಾ ಇರೋದು, ದಟ್ಟ ಹೊಲಿತೀನಿ. ದಟ್ಟ ಅಂದರೆ ಮಾರ್ಕೆ ಬರೋಲ್ಲ, ಹೊಲಿತಾರಲ್ಲ ಆ ಥರ ಹೊಲಿಯಕ್ಕೆ ಬರಲ್ಲ ನನಗೆ. ಈಸಿಯಾಗಿ ಮನೇಲೆ ನಮಗೆ ಬೇಕಾದಂಗೆ ಹೊಲ್ಕೊಳ್ಳೋದು. ಏನೆಲ್ಲ ಕೈಲಿ ಹೊಲಿಯೋದು ನಾನು ಮಾಡಿದ್ದೀನಿ ಅಷ್ಟೇ. ಒಂದು 2-3 ಮಾಡಿದ್ದೀನಿ ಅಷ್ಟೇ. ಇನ್ನು ಹಳೆ ಸೀರೆಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಆಮೇಲೆ ಕೆಲವು ಜನ ಆಡ್ಕೊಂತಾರೆ ಫ್ರೆಂಡ್ಸ್, ಹಳೆ ಸೀರೆ ಅಂತಾರೆ. ಅಲ್ಲಿ ಹಳೆ ಸೀರೆನೇ ಅಂತಾರೆ, ಹೆಸರಿಗೆ ಬಿಟ್ಟಿದ್ದಾರೆ ಫ್ರೆಂಡ್ ನಂಗಲೆ. ಆಮೇಲೆ ನಿಜಕ್ಕೂ ನನಗೆ ಫ್ರೆಂಡ್ಸ್, ನನಗೆ ಇದು ಈಗ ಒಂದು 20 ವರ್ಷ ಈ ದಾರನ ಹಿಂಗೆ ಬಿಡ್ಬೇಕು, ಕೊನೆಯಲ್ಲಿ ತೋರಿಸುತ್ತೆ ಹೆಂಗಂತ. ಈ ದಾರನ ಹಿಂಗೆ ಬಿಡಬೇಕು ಫ್ರೆಂಡ್ಸ್. ಲಾಸ್ಟ್ಗೆ ಇದನ್ನ ಒಳಗೆ ಎತ್ತಿ ಕಟ್ಕೊಂಡು ಕಟ್ ಮಾಡಿ ಎತ್ತಬೇಕು.
ಹಳೆ ಸೀರೆ ನಿಜಕ್ಕೂ ಫ್ರೆಂಡ್ ನಾನು ಹೇಳ್ಬೇಕು ಅಂದರೆ ನನಗೆ ಇದ್ದಿದ್ದಾಗಲೇ ಫ್ರೆಂಡ್ ನಾನು ಇವಾಗ ಸ್ವಲ್ಪ ದುಡ್ಡೆಲ್ಲ ಆಡೋಕ್ಕೆ ಶುರು ಮಾಡಿದ್ದೀನಿ. ಎಷ್ಟು ಜನ ಹಾಕ್ಸ್ಕೊಂಡು ಆಮೇಲೆ ಒಬ್ಬರು ಹಾಕ್ಸ್ಕೊಳೋರು ಅವ್ರ ಮನೆಗೆ ಯಾರೋ ನೆಂಟರು ಬಂದರೆ ಅವ್ರು ನೋಡ್ಬಿಡೋದು ಯಾರು ಹಾಕ್ತಾರು ಅಂತ ಕೇಳೋರು. ಇಂಥವ್ರು ಅನ್ನೋದಕ್ಕೆ ನನ್ನ ಹಾಕ್ಸ್ಕೊಡು ಅಂತ 20 ರೂಪಾಯಿನಿಂದ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಇವಾಗಲೂ ಕೇಳ್ತಾರೆ, ನನಗೆ ಹಾಕೋಕ್ಕಾಗಲ್ಲ, ಸುಮ್ಮನೆ ಅದಕ್ಕೆ ನಾನು 150 ರೂಪಾಯಿ ಮಾಡಿರೋದು. ಕೊಡ್ದಾರಿರಲಿ ಅಂತ ಹಂಗೂ ಕೊಡ್ತಾರೆ, ಹಾಕ್ಕೊಡು ಆಯ್ತು ಅಂತ. ಆಮೇಲೆ ಎಲ್ಲ ನನ್ನ ನೋಡಿ ಮ್ಯಾಟ್ ನೋಡಿ ನಾನು ನೆನೆಸ್ಕೊಂತಾರಂತ ಫ್ರೆಂಡ್ಸ್. ನೋಡು ಭಾರತಮ್ಮ ಕೇಳು ಇವು ಅಮ್ಮ ಹಾಕಿದೆ ಅಂತ ನೆನೆಸ್ಕೊತಾರೆ ಅಂತ ಫ್ರೆಂಡ್ಸ್. ಹಂಗಂತೂ ಎಷ್ಟೋ ಜನ ಹೇಳ್ತಾರೆ, ನೀನು ಮ್ಯಾಟ್ ನೋಡ್ತಾರೆ ನೀನು ನೆನೆಸ್ಕೊತಿ ಕಣೆ ಅಂತವ. ಕೆಲವೊಬ್ರು ಫ್ರೆಂಡ್ಸ್ ಅಯ್ಯೋ ಇದು ಹಳೆ ಸೀರೆ ಮ್ಯಾಟ್ ಹಳೆ ಸೀರೆಗೆ ಹಾಕ್ತಾರ, ಇನ್ನೇನು ಕೆಲಸ ಇಲ್ವಾ ಅಂತ. ಇದು ಒಂದೇ ಹಾಕಿಲ್ಲ, ಇನ್ನೂ ಒಂದು 2-3 ಇದೆ, ಅವನು ತೋರಿಸ್ತೀನಿ. ಅಲ್ಲ ಕೊಟ್ಟಿದ್ದೀನಿ ನಾನೆಲ್ಲ ಅವ್ರ ಮನೆಗಳಿಗೆ ಕೊಡ್ತೀನಿ. ಈ ಸೀರೆ ಇದನ್ನು ಗೌರಿ ಹಬ್ಬದಾಗ ಕೇಳಿದ್ದಾರೆ ಫ್ರೆಂಡ್ಸ್ ಎರಡನ್ನೂ. ನಾನು ಆದರೆ ಗೌರಿ ಹಬ್ಬದಾಗ ಇನ್ನೇನು ಆಗ್ಬೋದು ನೋಡು, ನಂದು ತೋಪಿತರ ಆಗುತ್ತೆ ಫ್ರೆಂಡ್ಸ್. ನೋಡು ಅದು ನಾನು ಸರ್ವ್ ಮಾಡ್ಕೊತೀನಿ. ಒಂದು ಅಂಗಾಯಿ ಆಗಲ ಹಾಕೋದಕ್ಕೆ ನೋಡಿ ಫ್ರೆಂಡ್. ಇದನ್ನ ಹೆಂಗೆ ಸರಿ ಮಾಡ್ಕೊಳ್ಳೋದು ಅದು ಬೇಕು ಅಂದರೆ ಅದು ಪೂರ್ತಿ ಎಂಡಾಗತಕ್ಕ ನೋಡ್ಬೇಕು ಫ್ರೆಂಡ್ಸ್. ಸರ್ವ್ ಮಾಡ್ಕೊಳೋದಾದರೆ ಅಲ್ಲ, ಅದನ್ನು ಸರ್ವ್ ಮಾಡ್ಕೊಳಕ್ಕೆ ಭಾರಿ ಅಲ್ಲೇ ಇರೋದು ಟಿಪ್ಸ್ಗಳು. ಬರೀ ಸುಮ್ಮನೆ ಹಿಂಗೆ ಹಾಕ್ಕೊಂಡು ಹೋಗೋದಲ್ಲ. ನಾನು ಹಾಕ್ತೀನಿ, ನನಗೆ ಸರಿ ಮಾಡೋಕ್ಕೋ ಸರಿ ಆಗಲ್ಲ, ಟೋಪಿ ಆಗುತ್ತೆ, ಅದಕ್ಕೆ ನಾನು ಹಾಕೋದಿಲ್ಲ. ಲಾಸ್ಟ್ ಗಂಟೆಗೆ ಬಂದಿದ್ದೀನಿ ಫ್ರೆಂಡ್ಸ್. ಒಂದು ಎಳೆ ಹರಿದಿದ್ದಾಯ್ತು, ಈಗ ಲಾಸ್ಟ್ ಇನ್ನೊಂದು ಎಳೆ ಹರ್ಕೊತೀನಿ ನೋಡಿ ಫ್ರೆಂಡ್ಸ್. ಈ ಥರ ನೋಡಿ ಫ್ರೆಂಡ್ಸ್, ಒಂದೇ ಅಳತೆ ತಗೋಬೇಕು, ಈ ಥರ ಹರ್ಕೋಬೇಕು ಫ್ರೆಂಡ್ಸ್. ಮಮ್ಮ ಆಯ್ತಾ, ಲಾಸ್ಟಿಗೆ ಬಂದು ಎಂಡಿಂಗಲ್ಲಿ ಇಷ್ಟು ಬಿಡಲೇಬೇಕು ಫ್ರೆಂಡ್ಸ್. ಈ ಥರ ಆಮೇಲೆ ನಾವು ಹಾಕೋವಷ್ಟು ಹಾಕ್ಬೋದು, ಹಾಕ್ಲಿಲ್ಲ ತಡೋ ಸೀರೆ ತಡೋಕೆ ಅಲ್ಲಿ ಹಾಕ್ಬೋದು ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಸೀರೆಗಳು ನೋಡೋಕ್ಕೆ ಚೆನ್ನಾಗಿರ್ತವೆ ತಂಬರಿ ಹಾಕ್ಕೊಂಬತ್ತೀವಿ ಅಂತ ಹಾಕ್ತೀವಿ ಅಂತ ಪೋಲಿಸ್ಕೊಂತೀವಿ. ಅವು ಹೊರಿಬೇಕಾದ್ರೆ ನಾವಂತ ಕರೆದ್ರೆ ಅವಂತ ಕಡೆಗೆ ಹೋಗ್ತವೆ. ಆ ಥರ ಸೀರೆ ಅದು ಒಂದೇ 2 ಎಳೆಗೆ ಗೊತ್ತಾಗ್ಬಿಡುತ್ತೆ. ಅದನ್ನು ನಾವಂತ ಕರೆದ್ರೆ ಅದಂತ ಕೋತ ಅದು ನಮ್ಗೆ ಬೇಡ ಅಂತ ಕೊಡಬೇಕು. ಏಕೆಂದರೆ ಒಂದು ಎಳೆ ದಪ್ಪ ಸಣ್ಣ ಬರುತ್ತೆ ಫ್ರೆಂಡ್ಸ್. ಅದಕ್ಕೆ ಸಲುವಾಗಿ ಅವನ ಸೀರೆಗಳು ಬರೋಲ್ಲ ನೋಡಿ. ಈ ಥರ ಎಂಡಲ್ಲಿ ಬಂದೈತೆ ಅಲ್ಲ, ಇದು ಎಂಡಲ್ಲಿ ಬಂದಿರೋದನ್ನ ಈ ಥರನ ಸುರುಳೆ ಥರ ಸುತ್ಕೊಂಡು ನಾವು ಎಷ್ಟಾಗುತ್ತೋ ಅಷ್ಟು ಪಾರ್ಟ್ 1 ಪಾರ್ಟ್ 3 ಪಾರ್ಟ್ 4 ಅಂತ ಹಾಕ್ತೀವಿ. ಇದು ಯಾಕೆಂದರೆ ಇದು ಒಂದು ದಿವಸದಲ್ಲಿ ಆಗೋ ಅಂಥದ್ದಲ್ಲ, ಇದು 3-4 ದಿವಸ ಕಟ್ಟಲೆ ಬೇಕು. ಲಾಸ್ಟ್ ಎಂಡಲ್ಲಿ ಈ ಥರ, ಅದಕ್ಕೋಸ್ಕರ ನಾವು ಇದನ್ನು ಇದು ಮಾಡ್ತಾ ಇದ್ದೀವಿ. ನೆಕ್ಸ್ಟು ಪಾರ್ಟ್ 3 ಬೇಕು, ಪಾರ್ಟ್ 4 ಬೇಕು. ಇದು ಕಂಪ್ಲೀಟ್ ಆಗೋ ತನಕ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.